ತಮ್ಮ ಪಕ್ಷದಿಂದನೇ ಉಚ್ಚಾಟನೆಯಾಗಿ ಪಕ್ಷರಹಿತರಾಗಿ ಸ್ಪೀಕರ್ ಆಗಿ ಮುಂದುವರೆದಂತಹ ಸೋಮನಾಥ್ ಚಟರ್ಜಿ ಅವರ ನೋವಿನ ಕಥೆ ಬಗ್ಗೆ ನಿಮಗೆ ತಿಳಿದಿದೆಯಾ? CPIM ಪಕ್ಷದಿಂದ ಸುಮಾರು 40 ವರ್ಷಗಳ ಅವಧಿಗೆ ಸೋಮನಾಥ್ ಚಟರ್ಜಿ ಅವರು MP ಆಗಿ ಆಯ್ಕೆ ಆಗ್ತಿದ್ರು. ಹಾಗೆ UPI ಮೈತ್ರಿಕೂಟ ಸರ್ಕಾರದಲ್ಲಿ ಇದ್ದಾಗ ಸೋಮನಾಥ್ ಚಟರ್ಜಿ ಅವರು ಕೂಡ ಸ್ಪೀಕರ್ ಆಗಿ ಆಯ್ಕೆ ಆದರು. 2008ರಲ್ಲಿ ಭಾರತ US ನ್ಯೂಕ್ಲಿಯರ್ ಡೀಲ್ ಆದಾಗ CPI ಪಕ್ಷ UPI ಸರ್ಕಾರಕ್ಕೆ ನೀಡಿದಂತಹ ಒಂದು ಸಪೋರ್ಟನ್ನು ವಾಪಸ್ ತಗೊಳ್ತು. ಆ ಕಾರಣಕ್ಕೆ ತಮ್ಮ ಸ್ಪೀಕರ್ ಆದಂತಹ ಸೋಮನಾಥ್ ಚಟರ್ಜಿ ಅವ್ರಿಗೂ ಕೂಡ ರಾಜೀನಾಮೆ ನೀಡಲಿಕ್ಕೆ ಹೇಳ್ತು. ಆದರೆ ಸೋಮನಾಥ್ ಚಟರ್ಜಿ ಅವರು ಸ್ಪೀಕರ್ಗೆ ಇರುವಂತಹ ಹುದ್ದೆ ಅಥವಾ ಆ ಕರ್ತವ್ಯಗಳು, ಜವಾಬ್ದಾರಿಗಳು ಪಕ್ಷ ರಾಜಕೀಯಕ್ಕಿಂತ ಬಹಳ ಮೇಲ್ಪಟ್ಟದು ಅಂತ ಹೇಳುವಂಥ ಕಾರಣಕ್ಕೆ ಅವರು ರಾಜೀನಾಮೆ ನೀಡಲಿಲ್ಲ. ಈ ಕಾರಣಕ್ಕೆ CPI ಪಕ್ಷ ಅವರನ್ನು ತಮ್ಮ ಪಕ್ಷದಿಂದ ಉಚ್ಚಾಟನೆಗೊಳಿಸಿತು. ಮುಂದಿನ ಅವಧಿಗೆ, ಲೋಕಸಭೆ ಏನು ಅವಧಿಗಿತ್ತು ಆ ಅವಧಿಗೆ ಸೋಮನಾಥ್ ಚಟರ್ಜಿ ಅವರು ಪಕ್ಷರಹಿತರಾಗಿ ಸ್ಪೀಕರ್ ಆಗಿ ಮುಂದುವರೆದರು.